ಮಗ ಪ್ರೀತಮ್, ಎಲ್ಗೋ ಹೋಯ್ತದ್ಯಪ್ಪ? ಇವತ್ತು ಭಾನುವಾರ ಅಲ್ವಾ? ಎಲ್ಗೋ ಹೊಂಟು ನಿಂತ್ಬಿಟ್ಟಿರಿ. ಬ್ಯಾಂಕ್ ಇದ್ದದ ಇವತ್ತುವೇ? ಅಯ್ಯೋ ಇಲ್ಲ ದೊಡ್ಡಮ್ಮ, ನನ್ನ ಫ್ರೆಂಡ್ ಮೀಟ್ ಮಾಡಬೇಕಿತ್ತು, ಸಿಗ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಹೊರಗಡೆ ಹೊರಟಿದ್ದೆ. ಯಾಕನಪ್ಪ, ನೀನು ಬಂದಾಗಿದ್ದು ಏನು ಮಾಡೇ ಇಲ್ಲ ಮನೇಲಿ ಸ್ಪೆಷಲ್ ಆಗಿ ಅಂತ. ಸಾವಿತ್ರಿನೂ ಪ್ರೇಮನ್ ಸೇರ್ಕ ಅಡುಗೆ ಮಾಡ್ತಾವ್ರೆ. ಊಟ ಮಾಡ್ಕೊಂಡು ಹೋಗಿವೆ. ಊಟ ಮಾಡ್ಕೊಂಡು ಇದ್ದು ಹೋಗೋದು ಬಿಟ್ಬಿಟ್ಟು ಊಟ ಮಾಡಿ ನಡಿ, ಅಡುಗೆ ಮಾಡ್ತಾವ್ರೆ, ಊಟ ಮಾಡ್ಕೊ ಹೋಗುವಂತೆ. ಅಯ್ಯೋ ದೊಡ್ಡಮ್ಮ, ಮಾಡಲಿ ಬಿಡಿ, ಸಾಯಂಕಾಲ ಇಲ್ಲೇ ಬರ್ತೀನಲ್ವಾ, ಊಟ ಮಾಡ್ತೀನಿ. ಈಗ ನನ್ನ ಫ್ರೆಂಡಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ದೊಡ್ಡಮ್ಮ, ಕಾಯ್ತಿರ್ತಾನೆ. ತುಂಬ ವರ್ಷ ಆಯಿತು ಅವನ್ನ ನೋಡಿ, ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಕ್ಲೋಸ್ ಫ್ರೆಂಡ್ಸು. ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ, ಹೋಗಿ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಹಂಗಂದ್ಯಾ? ಮಂಗ ಸಾಯಂಕಾಲಕ್ಕೆ ಮಾಡಿಸ್ಬೋದಿತ್ತಲ್ಲ. ನೀನೆಲ್ಲ ಇವತ್ತು ಮನೇಲಿ ಇರ್ತಿ ಅಂದ್ಬಿಟ್ಟು ಓದ್ನಂತೆ ಮಾಡ್ತಿದ್ರು. ಸರಿ ಬಿಡು, ಸರಿ ಕಂತೆ, ಹೋಗ್ಬಿಟ್ಟು ಬರೋಗಪ್ಪ, ಹೋಗ್ಬಿಟ್ಟು ಬರೋಗು. ಸರಿ ದೊಡ್ಡಮ್ಮ, ಆಯಿತು, ನೀವು ಹೋಗಿ ರೆಸ್ಟ್ ಮಾಡಿ. ಓ ಅದೇ ಕಣಪ್ಪ ಮಾಡೋದು ದಿನವ ನಾನು. ಇನ್ನೇನು ಕೆಲಸ ನನಗೆ. ನನ್ನ ಸೊಸೆದಿರವರೆಲ್ಲ ಅಯ್ಯೋ ಚಿಂದಂತವ್ರು ಕಣಪ್ಪ, ಏನು ಮಾಡ್ಸೋಕ್ಕಿಲ್ಲ. ಬರೀ ರೆಸ್ಟ್ ಮಾಡಿ ಅಂತ ಅವರೇ ಕುಂತಿದ್ದಾಗೆಲ್ಲ ಮಾಡಿಕೊಡ್ತಾರೆ. ನಾನು ಅದೇ ಕೆಲಸ. ಸರಿ ಹೋಗ್ಬಿಟ್ಟು ಬರೋದು ಮತ್ತೆ. ಹಾಂ, ಮನೆಗಿರ್ತೀನಿ ಒಂದು ಕಡೆಗೆ. ಸರಿ ದೊಡ್ಡಮ್ಮ, ಆಯಿತು. ಪ್ರೀತಮ್ ಅವರೇ. ಅದಕ್ಕೆ ಹೇಳಿ. ಏನಿಲ್ಲ, ಅಡುಗೆ ಮಾಡಕ್ಕೆ ಹೇಳಿದ್ರು ಅತ್ತೆ, ಎಲ್ಲ ಹೊರಟಿದ್ದೀರಾ? ಅದಕ್ಕೆ ದೊಡ್ಡಮ್ಮ ಅದನ್ನೇ ಹೇಳ್ತಾ ಇದ್ರು, ನನ್ನ ಫ್ರೆಂಡ್ ಒಬ್ಬನ ಮೀಟ್ ಮಾಡಬೇಕಿತ್ತು. ನನ್ನ ಹಳೆ ಫ್ರೆಂಡ್, ಅದಕ್ಕೆ ನಾವೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು. ತುಂಬ ದಿನ ಆದಮೇಲೆ ಸಿಗ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ. ಓ ಹೌದಾ, ಇದೇ ಊರಾ? ಇಲ್ಲ ಇಲ್ಲ, ಅದಕ್ಕೆ ಈ ಊರಲ್ಲ, ಪಕ್ಕದ ಊರು ಅಂತ ಅನಿಸುತ್ತೆ. ಈ ಊರಲ್ಲೇ ಸಿಗ್ತೀನಿ ಅಂತ ಹೇಳಿದ್ದಾನೆ, ಇಲ್ಲೇ ಹತ್ರ. ಹೋಗಿ ಸುಮ್ಮನೆ ಹೊರಗಡೆ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರ್ತೀವಿ ಅದಕ್ಕೆ. ಹೌದಾ, ಇದೇ ಒಳ್ಳೆ ಸಮಯ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ. ನನ್ನ ಮನಸ್ಸಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಕೇಳ್ಬಿಡ್ಬೇಕು. ಏನದಕ್ಕೆ, ಏನು ಕೇಳಿ. ಏನಿಲ್ಲ, ನಿಮ್ಗೇನು ಲೇಟ್ ಆಗುತ್ತೋ ಏನೋ? ಹಾಗೇನಿಲ್ಲ ಅದಕ್ಕೆ, ಅಂತ ಕಟ್ಟೆ ಹಾಕೋಂಥ ಕೆಲಸ ಏನಿಲ್ಲ. ಏನಿರುತ್ತೆ, ತುಂಬ ದಿನ ಆದ್ಮೇಲೆ ಸಿಗ್ತಿದ್ದೀವಲ್ವಾ, ಸುಮ್ಮನೆ ಮಾತಾಡ್ಕೊಂಡು ಬರೋಣ ಅಂತ ಅಷ್ಟೇ. ನೀವು ಏನೋ ಮಾತಾಡ್ಬೇಕಂತಿದ್ರೆ ಮಾತಾಡಿ ಅದಕ್ಕೆ. ಏನಿಲ್ಲ, ಪ್ರೀತಮ್ ಅವರೇ, ನಿಮ್ಮ ತಂಗಿ ಮತ್ತೆ ನೀವಿಬ್ಬರೇ ಮಕ್ಕಳಾ? ಹೌದದಕ್ಕೆ, ನಾವಿಬ್ಬರೇ ಮಕ್ಕಳು. ನಿಮ್ಮ ತಂಗಿ ಮದುವೆಗೆ ಎಷ್ಟು ವರ್ಷ ಆಯಿತು? ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತಿದ್ದೀನಿ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಹೇಳಿ, ಇಲ್ಲಾಂದ್ರೆ ನೀವು ಹೊರಡಿ. ಏನದಕ್ಕೆ ನೀವು ಯಾಕೆ ಹಂಗೆಲ್ಲ ಅನ್ಕೋತೀರಾ? ಹಾಗೇನಿಲ್ಲ, ನೀವು ಕೇಳೋದ್ರಲ್ಲಿ ಏನು ತಪ್ಪಿದೆ? ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಸ್ವಂತ ತಮ್ಮನ ಥರ ನೋಡ್ಕೋತಿದ್ದೀರಾ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇರುತ್ತಾ? ಏನು ಬೇಕಾದರೂ ಕೇಳಿ ಅದಕ್ಕೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ಏನಿಲ್ಲ, ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಷ್ಟೇ ಪ್ರೀತಮ್. ಆಯ್ತದಕ್ಕೆ, ನನ್ನ ತಂಗಿ ಇದ್ದಾಳೆ, ನಾನು ಅಷ್ಟೇ, ಇಬ್ಬರೇ ಮಕ್ಕಳು. ನನ್ನ ತಂಗಿಗೆ ಮದುವೆ ಆಯ್ತದಕ್ಕೆ, ಮದುವೆಗಾಲೇ 4 ವರ್ಷ ಆಯಿತು. 3 ವರ್ಷದ ಮಗ ಇದ್ದಾನೆ, 2 ವರ್ಷದ ಮಗಳಿದ್ದಾಳೆ. ಓಹ್ ಹೌದಾ, ಒಳ್ಳೇದು. ಮದುವೆ ಆಗಿ 4 ವರ್ಷ ಆಯಿತು ತಂಗಿ ಅಂದರೆ, ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ಅಯ್ಯೋ ಅದಕ್ಕೆ, ಮದುವೆ ಆಗಬಾರ್ದು ಅಂತ ಏನಲ್ಲ, ನಮ್ಮ ಮನೇಲಿ ತುಂಬ ಹಿಂಸೆ ಮಾಡಿದ್ರು. ನನ್ನ ತಂಗಿ ಮದುವೆ ಆದ ತಕ್ಷಣ ನಿನ್ನನ್ನು ಮದುವೆ ಮಾಡಿಬಿಡ್ತೀವಿ, ನೀನನ್ನು ಮದುವೆ ಮಾಡಿಬಿಡ್ತೀವಿ ಅಂತ. ಆದರೆ ನನಗೆ ಯಾಕೋ ಬೇಡ ಅನಿಸ್ತದಕ್ಕೆ. ಕೆಲಸ ತೊಗೋಬೇಕನ್ನೋ ಹುಚ್ಚಿಡ್ಬಿಟ್ಟಿದ್ದು ನನಗೆ. ಅದರಲ್ಲೂ ಗೌರ್ಮೆಂಟ್ ಕೆಲಸನೇ ತೊಗೋಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೀನಿ. ಅದಕ್ಕೆ ಕೆಲಸ ತೊಗೊಳ್ದೆ ಈ ಮದುವೆ ಮಾಡ್ಕೊಂಡು ಏನು ಮಾಡೋದು ಅಲ್ವಾ? ನಮಗೆ ಒಂದು ರೆಸ್ಪೆಕ್ಟ್ ಇರಲ್ಲ, ಅದಕ್ಕೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ವಾ? ಅದಕ್ಕೆ ನಾನೇ ಬೇಡ ನನ್ನ ಕೆಲಸ ಸಿಗೋ ತನಕ ನನ್ನ ಮದುವೆ ಆಗಲ್ಲ ಅಂತ ಹಠ ಮಾಡ್ತಿದ್ದೆ. ಹೆಂಗೋ ದೇವ್ರ ದಯದಿಂದ ಒಂದು ಒಳ್ಳೆ ಕೆಲಸ ಸಿಕ್ತು. ಹೌದಾ, ಒಳ್ಳೇದಾಯ್ತು ಬಿಡಿ. ನೀವು ಅನ್ಕೊಂಡಾಗ ನಿಮ್ಗೆ ಗೌರ್ಮೆಂಟ್ ಕೆಲಸನೇ ಸಿಕ್ತಲ್ಲ, ಪರವಾಗಿಲ್ಲ. ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟಿದ್ದೀರಾ. ಹೌದದಕ್ಕೆ, ನಾವು ಹಂಗೇನೆ ಚಿಕ್ಕ ವಯಸ್ಸಿಂದನೂ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಂತ, ಅವನು ನಾನು ಅಷ್ಟೇ ತುಂಬ ಚೆನ್ನಾಗಿ ಓದ್ತಿದ್ವಿ. ಒಳ್ಳೆ ಕೆಲಸ ತೊಗೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ವಿ. ನನಗೂ ಒಳ್ಳೆ ಕೆಲಸ ಸಿಕ್ತು, ಅವನಿಗೂ ಒಂದು ಒಳ್ಳೆ ಕೆಲಸ ಸಿಕ್ತು. ಹೌದಾ, ಆಯಿತು ಬಿಡಿ. ಮತ್ತೆ ಇನ್ನೇನು ಸಮಾಚಾರ? ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ? ಏನಿಲ್ಲ ಅದಕ್ಕೆ, ಮನೇಲಿ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ, ಓದ್ತಾ ಇದ್ದೆ. ತುಂಬ ಇಂಟ್ರೆಸ್ಟ್ ಓದೋಕ್ಕೆ, ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬೇರೆ ಏನೇನೋ ಬೇರೆ ಎಲ್ಲ ಓದ್ಬಿಟ್ಟಿದ್ದೀನಿ, ಸುಮ್ಮನೆ ಮನೇಲಿ ಕೂತ್ಕೋಬೇಕಲ್ಲ ಅಂತ ಏನೇನೆಲ್ಲ ಓದಿದ್ದೀನಿ. ಎಲ್ಲದಕ್ಕೂ ಅಪ್ಲಿಕೇಶನ್ ಆಗ್ತಿದ್ದೆ. ಈಗ ಒಳ್ಳೆ ಕೆಲಸ ಸಿಕ್ತು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಮುಂದಿನ ಗುರಿ, ಇನ್ನೇನು ಇಲ್ಲ ಅದಕ್ಕೆ. ಆಯಿತು, ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರಿ. ಕೆಲಸ ಸಿಕ್ಕಾಯ್ತಲ್ಲ, ಈಗಾದ್ರೂ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಅಯ್ಯೋ ನೋಡೋಣ ಬಿಡಿ ಅದಕ್ಕೆ, ಈಗ ತಾನೇ ಕೆಲಸ ಸಿಕ್ಕಿದೆ, ಚೆನ್ನಾಗಿ ದುಡಿಯೋಣ, ನಮ್ಮ ಅಪ್ಪ ಅಮ್ಮನ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಆಮೇಲೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆದರೆ ಬರೋ ಹೆಂಡತಿ ಹೇಗಿರ್ತಾಳೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ನನಗೀಗ ಮದುವೆ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೋಡೋಣ. ಏನು ನಮ್ಮ ಪ್ರೀತಿ ಥರನೇ ಹೇಳ್ತಿದ್ದಾರಲ್ಲ. ಅದಕ್ಕೆ ಪ್ರೀತಮ್, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದೇ ಒಂದು ಪ್ರಶ್ನೆ, ನೀವೇನು ಅನ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ.
ಆವಾಗಲಿಂದ ಹೇಳ್ತಿದ್ದೀನಲ್ಲ ಅದಕ್ಕೆ ನಾನು ಏನು ಅಂದ್ಕೊಳ್ಳಲ್ಲ, ನಿಮ್ಗೆ ಏನು ಬೇಕಾದರೂ ಕೇಳಿ. ಏನಿಲ್ಲ ಪ್ರೀತಮ್, ನೀವು ಯಾರಾದ್ರೂ ಲವ್ ಗಿವ್ ಮಾಡಿದ್ದೀರಾ? ಪ್ರೀತಿ ಆ ಥರ ಏನೂ ಮಾಡಿಲ್ವಾ? ಯಾಕೆಂದರೆ ಈ ವಯಸ್ಸಲ್ಲಿ, ಈ ಏಜಲ್ಲಿ, ಈಗಿನ ಜನ್ರೇಷನಲ್ಲಿ ಇದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ ಅಲ್ವಾ? ಅದಕ್ಕೆ ಕೇಳಿದೆ, ತಪ್ಪು ತಿಳ್ಕೊಬೇಡಿ. ಹಾಗೇನಿಲ್ಲ ಅದಕ್ಕೆ, ತಪ್ಪಾಗಿ ತಿಳ್ಕೊಳ್ಳಿ. ನೀವೇ ಹೇಳ್ತಿದ್ದೀರಾ ಇದೆಲ್ಲ ಕಾಮನ್ ಅಂತ. ಹಾಗೇನಿಲ್ಲ ಅದಕ್ಕೆ. ಹೌದು, ನಾನೊಂದು ಹುಡುಗಿನ ಲವ್ ಮಾಡಿದ್ದೆ. ಓಹ್, ಲವ್ ಮಾಡಿದ್ರಾ? ಹಾಗಾದರೆ ಕೆಲಸ ಸಿಕ್ಕಲಿ ಅಂತ ಕಾಯ್ತಿದ್ರು ಅನಿಸುತ್ತೆ. ಈಗ ಅವಳನ್ನೇ ಮದುವೆ ಆಗ್ತಾರೆ. ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಯಿತು. ನಮ್ಮ ಪ್ರೀತಿಗೆ ಒಳ್ಳೆ ಜೋಡಿ ಅಂತ ಯೋಚಿಸ್ತಿದ್ದೆ. ಆಯಿತು ಬಿಡು, ಅವರೇ ಹೇಳಿದ ಮೇಲೆ ಇನ್ನೇನು ಕೇಳೋದು. ಅದಕ್ಕೆ ಅದೇ ಅದಕ್ಕೆ ಲವ್ ಮಾಡ್ತಿದ್ದೆ, ಆದರೆ ಅವಳು ಮದುವೆ ಆಗಿಬಿಟ್ಲು. ಅದಕ್ಕೆ ಮದುವೆ ಆಗಿ ಅವಳಿಗೂ 2 ಮಕ್ಕಳಿದ್ದಾರೆ. ಏನು, ಮದುವೆ ಆಗ್ಬಿಟ್ಲಾ? 2 ಮಕ್ಕಳಿದಾರಾ? ಯಾಕೆ ನೀವು ಮದುವೆ ಆಗಲಿಲ್ವಾ ಅವಳನ್ನ? ನೋಡಿ, ನಗು ಬರುತ್ತೆ. ನಾನು ಸ್ಟೋರಿ ಕೇಳಿದವ್ರಿಗೆಲ್ಲ ಹಿಂಗೆ ನಗು ಬರುತ್ತೆ. ಅದಕ್ಕೆ ಏನು ಮಾಡಲಿ ಹೇಳಿ. ತುಂಬ ಪ್ರೀತಿಸ್ತಿದ್ವಿ ಇಬ್ಬರು, ತುಂಬ ಗ್ರೇಟ್ ಲವರ್ಸ್ ಇಬ್ಬರು. ಆದರೆ ಏನು ಮಾಡೋದು, ಲವ್ಗೆ ಬೆಲೆ ಇಲ್ಲ ಅದಕ್ಕೆ ಈ ಕಾಲದಲ್ಲಿ. ಆಸ್ತಿ, ಅಂತಸ್ತು, ದುಡ್ಡು, ಕೆಲಸ. ನನಗೆ ಆ ಕೆಲಸ ಇರಲಿಲ್ಲ. ಆರಾಮಾಗಿ ಓಡಾಡ್ಕೊಂಡಿದ್ದೆ. ಹಿಂಗಿದೆಯಾ ನೀನು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ. ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ನಾನು ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಅಂದ್ಲು. ನನಗಿಂತ ಅವಳಿಗೆ ಅದೇ ಇಂಪಾರ್ಟೆಂಟ್ ಆದಾಗ ನಾನು ಏನು ಮಾಡೋಕ್ಕಾಗುತ್ತೆ. ಆಯಿತು ಮಾಡ್ಕೊಂಡೆ. ಅವಳು ಖುಷಿ, ಅವಳು ಇಷ್ಟ, ಖುಷಿಯಾಗಿದ್ದಾಳೆ. ಎಲ್ಲಾದರೂ ಖುಷಿಯಾಗಿರಲಿ ಅಂತ ನಾನು ಪಾಡಿಗೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಹೌದಾ? ಛೇ, ಎಂಥ ಕೆಲಸ ಆಗೋಯ್ತು. ಪಾಪ, ಬೇಜಾರು ಮಾಡ್ಕೋಬೇಡಿ ಬಿಡಿ. ಬೇಜಾರು ಯಾಕದಕ್ಕೆ, ಅವಳೇ ಆರಾಮಾಗಿರುವಾಗ ಖುಷಿಯಾಗಿ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಲ್ವಾ. ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನೋಡ್ಕೋಬೇಕು, ಕೆಲಸ ತೊಗೋಬೇಕು ಅನ್ನೋ ಜವಾಬ್ದಾರಿ ಇತ್ತು. ಎಲ್ಲ ಸಿಕ್ಕಿದೆ, ಇನ್ಮೇಲೆ ಒಳ್ಳೇದಾಗುತ್ತೆ ಅಂತ ಆಸೆ ಪಡ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಯಿತು, ಎಲ್ಲೋ ಹೊರಡಬೇಕು ಅಂದ್ರಲ್ಲ, ಹೋಗ್ಬಿಟ್ಟು ಬನ್ನಿ. ಸರಿ ಅದಕ್ಕೆ, ಆಯಿತು. ನಿಜವಾಗ್ಲೂ ತುಂಬ ಒಳ್ಳೆಯವರು ಇವರು. ಹೇಳಿದ ತಕ್ಷಣ ಸತ್ಯ ಹೇಳಿಬಿಟ್ರು, ಬೇರೆಯವ್ರ ಥರ ಮುಚ್ಚು ಮರೆ ಮಾಡಲಿಲ್ಲ. ಆ ಹುಡುಗಿನೂ ಇಲ್ವಂತೆ, ಮದುವೆ ಆಗಿಬಿಟ್ಟಿದ್ದಾಳೆ. ಅಂದರೆ ಇನ್ನೇ ಇವ್ರಿಗೆ ಲೈನ್ ಕ್ಲಿಯರ್ ಆಗಿದೆ ಅಂತ ಆಯಿತು. ನಮ್ಮ ಪ್ರೀತಿಗೆ ಇವ್ರು ಒಳ್ಳೆ ಜೋಡಿ. ಆದರೆ ನನ್ನ ಪ್ರೀತಿನ ಹೇಗೆ ಒಪ್ಸೋದು? ನನ್ನ ತಂಗಿ ಮದುವೆ ಮಾಡ್ಕೊಳ್ಳಿ ಅಂತ ಇವ್ರನ್ನ ಹೇಗೆ ಕೇಳೋದು? ಇವ್ರನ್ನ ಕೇಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಅವಶ್ಯಕತೆ ಇಲ್ಲ. ಅತ್ತೆ ಹತ್ರನೋ ಅಥವಾ ಸಾವಿತ್ರ ಅಕ್ಕನ ಹತ್ರನೋ ಕೇಳಿಸ್ಬೋದು. ಆದರೆ ಪ್ರೀತಿನ ಹೇಗೆ ಒಪ್ಸೋದು? ಅದೇ ಒಂದು ದೊಡ್ಡ ಯೋಚನೆ ಆಗಿದೆ ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.